ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಿದು ತಾಂಡವ್ಗೆ ಕೇಡ್ಗಾಲ ಏನೋ ಶುರುವಾಗಿದೆ. ಖಂಡಿತ ನಿಜ. 7:30 ಕೂಡ ಶುರುವಾಗಿದೆ. ಹಾಗಿದ್ರೆ ಇಲ್ಲಿ ತಾಂಡವ್ ಕತೆ ಏನಾಗ್ಬೋದು? ಯಾವ ರೀತಿ ಅಪ್ಪ ಅಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕೆ ಖಂಡಿತ ಸಾಧ್ಯವಾಗತ್ತಾ? ಆ ಕಡೆ ಭಾಗ್ಯ ತನ್ನ ಮನೆಗೆ ಹೋದಾಗ ಅವಳಿಗೆ ಅವಮಾನ ಏನಾದರೂ ಆಗ್ತಾ ಇದೆಯಾ? ಹೀಗೆ ಎಲ್ಲವನ್ನ ಕೂಡ ಎದುರಿಸ್ತಾಳೆ. ಈ ಕಡೆ ಪೂಜಾ ಕತೆ ಏನು, ಶ್ರೇಷ್ಠ ಕತೆ ಏನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತನ್ನ ಸಂಸಾರನ ಉಳಿಸ್ಲೇಬೇಕು ಅನ್ನೋ ನಂಬಿಕೆಯಿಂದಾಗೆ ಭಾಗ್ಯ ಇಂಥ ಒಂದು ಡೇರಿಂಗ್ ಡಿಸಿಷನ್ನ ತೊಗೊಂಡಿದ್ದಾಳೆ. ಅವಳಿಗೆ ಗೊತ್ತಿತ್ತು ದೇವರು ಖಂಡಿತ ನನ್ನ ಸಂಸಾರನ ಅಳಿಸೋದೆಲ್ಲ ಉಳಿಸ್ತಾನೆ ಅಂತ. ಅದೇ ಒಂದು ಧೈರ್ಯದಿಂದ ಅವಳು ತಾಂಡವ್ಗೆ 7 ದಿನದ ಚಾಲೆಂಜನ್ನು ಒಡ್ಡಿದಾಳೆ. ಹಾಗಾಗಿ ಈ ಕಡೆ ದೇವ್ರ ಹತ್ರ ಬಂದು ತನ್ನ ಸಂಸಾರನ ಉಳಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನನ್ನ ಸಂಸಾರ ಸೇತುವೆ ಮುರಿದು ಹೋಗಬಾರ್ದು, ಅದು ಅಲಗಾಡ್ತದೆ, ಮುರಿದು ಹೋಗ್ತದೆ, ಅದನ್ನು ಕಾಪಾಡೋದು ನಿನ್ನ ಧರ್ಮ. ಯಾಕಂದರೆ ನನ್ನ ಜೀವನದಲ್ಲಿ ಎಲ್ಲ ಹುಡುಗಿರ್ತಾರ ಹಾಗಿರಬೇಕು, ಹೀಗಿರಬೇಕು, ಆ ರೀತಿ ಓದಬೇಕು, ಈ ರೀತಿ ದೊಡ್ಡ ಆಫೀಸರ್ ಆಗಬೇಕು, ಸಂಪಾದನೆ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಈ ರೀತಿ ಡ್ರೆಸ್ ಹಾಕೋಬೇಕು, ಆ ರೀತಿ ಜೀವನ ಮಾಡಬೇಕು, ಕಾರಲ್ಲಿ ಓಡಾಡಬೇಕು, ಈ ರೀತಿ ಯಾವುದೇ ಆಸೆಗಳು ಕೂಡ ಇಲ್ಲ. ನಾನು ಒಂದು ಸಿಂಪಲ್ ಆದ ಹುಡುಗಿ. ನನಗೆ ಆಸೆ ಕನಸಿದ್ದೆ ಒಂದು ಒಳ್ಳೆ ಮನೆಗೆ ಮದುವೆ ಆಗಬೇಕು, ನನ್ನ ಗಂಡ ಮಕ್ಕಳು, ಆ ಮನೇಲಿ ಅತ್ತೆ ಮಾವ ಎಲ್ಲರನ್ನ ಕೂಡ ನನ್ನ ಮನೆಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೆ ತನ್ನ ಜೀವನದ ಗುರಿ. ಜೊತೆಗೆ ಸತ್ತಿದ್ರೂ ಕೂಡ ಅದೇ ಮನೆ ಒಳಗಿಂದಾನೆ ನಾನು ಸತ್ತು ಹೊರಗಡೆ ಹೋಗಬೇಕೇ ಹೊರತು ಅಪ್ಪನ ಮನೆಗೆ ಮತ್ತೆ ಹೋಗಬಾರ್ದು ಅನ್ನೋದು, ಈ ಎಲ್ಲ ಕನಸುಗಳನ್ನ ಹೊತ್ತಿದ್ದಂಥ ಹೆಣ್ಮಕ್ಳು ನಾನು. ಆದರೆ ನನ್ನ ಜೀವನದಲ್ಲಿ ಎಂಥ ಘಟನೆ ನಡೀತದೆ, ಈ ಒಂದು ಘಟನೆ ಯಾವುದೇ ಕಾರಣಕ್ಕೂ ನಡೀಬಾರ್ದು. ಜೊತೆಗೆ ನನ್ನ ಸಂಸಾರ ಜೊತೆ ನಾನು ಇರಬೇಕು, ನನ್ನ ಸಂಸಾರದಿಂದ ನನ್ನನ್ನು ದೂರ ಮಾಡಬಾರ್ದು. ಆ ರೀತಿ ನೀನು ಮಾಡೋದಿಲ್ಲ ಅನ್ನೋ ನಂಬಿಕೆ ಮೇಲೇ ನನ್ನ ಗಂಡಂಗೆ ನಾನು ಆ ಚಾಲೆಂಜ್ ಹಾಕಿದ್ದು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ. ಒಂದು ಗೂಡಿನೊಳಗೆ ಒಂದು ತನ್ನ ಅತ್ತೆ ಮಾವ ಮಕ್ಕಳು ಗಂಡ ತನ್ನ ಹೆಸರು ಎಲ್ಲವನ್ನ ಕೂಡ ಬರೆದು ಆ ಚಿಟ್ನ ಆ ಒಂದು ಗೂಡು ಮನೆ ಗೂಡಿನಲ್ಲಿ ಇಡ್ತಾಳೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾಳೆ. ಜೊತೆಗೆ ನಿನ್ನ ಹತ್ರ ನಾನು ಬೇಡ್ಕೋತಾ ಇಲ್ಲ, ಇದು ನನ್ನ ಹಕ್ಕು, ಕೇಳ್ತಾ ಇದ್ದೀನಿ. ನನ್ನ ಸಂಸಾರನ ಉಳಿಸ್ಕೋಬೇಕು, ನನ್ನ ಸಂಸಾರ ನನ್ನ ಜೊತೆ ಇರಬೇಕು, ನಾನು ನನ್ನ ಸಂಸಾರದ ಜೊತೆ ಇರಬೇಕು ಅಂತ ಅಂದ್ಕೊಳ್ಳೋದು ನನ್ನ ಹಕ್ಕು. ಅದಕ್ಕೆ ಯಾಕೆ ನಾನು ನಿನ್ನನ್ನು ಬೇಡ್ಕೋತಿಲ್ಲ. ನೀನು ಆ ರೀತಿ ನನ್ನನ್ನು ಇಡಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ದೇವ್ರಿಗೆ ಸವಾಲಾಗ್ತಾಳೆ. ದೇವ್ರಿಗೆ ಸವಾಲಿಸ ಭಾಗ್ಯ ಸವಾಲಲ್ಲಿ ಗೆಲ್ತಾಳ ಅನ್ನೋದೇ ಪ್ರಶ್ನೆ ಆಗಿದೆ. ನಂತರ ಈ ಕಡೆ ಮನೆಗೆ ಬಂದರೆ ಅಲ್ಲಿ ಸುನಂದ್ ಅವರು ತರಾಟೆಗೆ ತಗೋತಿದ್ದಾರೆ. ವಿಷಯ ಗೊತ್ತಾಗೋಗುತ್ತೆ, ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಮಗಳು ಮನೆಯಿಂದ ಹೊರಡೋಕೆ ರೆಡಿ ಆಗ್ತಿದ್ರೆ, ಯಾವುದೇ ಕಾರಣಕ್ಕೂ ತನ್ನ ಮಗಳು ನಮ್ಮ ಜೊತೆ ಬರಬಾರ್ದು, ನೀವಾದರೂ ಹೇಳಿ ಬಿಗ್ರೆ, ನಮ್ಮ ಮಾತಾರು ಕೇಳ್ತಿಲ್ಲ, ಅವಳು ನಿಮ್ಮ ಮಾತನ್ನು ಕೇಳಬಹುದು ಅಂತ ಸುನಂದ್ ಅವರು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಧರ್ಮ ಅಂಕಲ್ ಮಾತ್ರ ಪರಿಪೂರ್ಣವಾಗಿ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಭಾಗ್ಯಗೆ. ನನ್ನ ಮಗಳು ಏನು ಡಿಸಿಷನ್ ತಗೊಂಡಿದ್ದಾಳೋ ಅದು ಸಂಪೂರ್ಣವಾಗಿ ಸರಿಯಾಗಿದೆ. ನನ್ನ ಮಗನಿಗೆ ಪಾಠ ಕಲಿಸ್ಬೇಕು ಅಂದರೆ ಅವಳು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತ ಹೇಳ್ತಿದ್ದಾರೆ. ಏನು ಬಿಕ್ತಿಯಮ್ಮ, ನೀವು ಏನು ಮಾಡ್ತಿದ್ರಾ? ಇಷ್ಟು ದಿನ ಹೇಳ್ತಿದ್ರೆ ನಾವಿದ್ದೀವಿ ಅಂತ ಎಲ್ಲಿ ನೀವಿದ್ದೀರಾ? ನನ್ನ ಮಗಳು ಜೀವನ ಹಾಳಾಗ್ತಾ ಇದೆ, ಅವಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತಂದ್ರೆ ನೀವು ಈ ರೀತಿ ಮೌನವಾಗಿದ್ದೀರಲ್ಲ. ಯಾವಾಗಲೂ ಕೂಡ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರೆ ಕೆಲ್ಸಕ್ಕೆ ಬಾರ್ದು ವಿಷಯಕ್ಕೆಲ್ಲ ನಾನು ಕುಸುಮ, ನನ್ನ ಮಾತು ಮೀರಲ್ಲ, ನನ್ನ ಮಾತು ನಡೀಲಿಲ್ಲ ಅಂದರೆ ಬಿಡಲ್ಲ, ಹಾಗೆ ಹೀಗೆ ಅಂತ ಎಲ್ಲೂ ಹೋಯ್ತು ನಿಮ್ಮದು ಆ ದರ್ಬಾರು? ಬೇಕಾಗಿರೋ ವಿಷಯದಲ್ಲಿಲ್ವಾ? ಬರೀ ಸಣ್ಣ ಪುಟ್ಟ ಕೆಲ್ಸಕ್ಕೆ ಬಾರ್ದಿರೋ ವಿಷಯದಲ್ಲಿ ಮಾತ್ರ ನೀವು ನಿಮ್ಮನ್ನು ಹೊಗಳು ಕೊಡೋದು, ಮಾತಾಡೋದು ಎಲ್ಲ. ಇವಾಗ ಮಾತಾಡಿ. ಮಗಳು ಅಂತಿದ್ರೆ ಯಾಕೆ ಈಗ ನಿಮ್ಮ ಮಗಳಾಗಲಿಲ್ವಾ? ಈಗ ಸೊಸೆ ಆಗ್ಬಿಟ್ರಾ? ಸೊಸೆ ಮನೆ ಬಿಟ್ಟು ಆಚೆ ಹೋದರೆ ನಿಮ್ಗೇನು ತೊಂದರೆ ಇಲ್ವಾ? ಸರಿ ಬಿಡಿ, ಆಯಿತು, ನೀವೇನೋ ಸುಮ್ಮನೆ ಇರ್ಬೋದು. ಆದರೆ ಎತ್ಕೊಳ್ಳು ನಂದು. ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ನನ್ನ ಮನೆಗೆ ಕಳಿಸ್ಕೊಳ್ಳೋದಿಲ್ಲ. ನನ್ನ ಮಗಳ ಜೀವನನ ನನ್ನಿಂದ ಹೇಗೆ ಸರಿ ಮಾಡೋಕ್ಕಾಗುತ್ತೋ ಆ ರೀತಿ ನಾನು ನನ್ನ ಮಗಳ ಜೀವನನ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡುವಾಗ ನೀನು ರೆಡಿ ಮಾಡ್ಕೋತಿದ್ಯಾ, ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ, ಆದರೆ ನಿನಗೆ ನಿನ್ನ ತವರು ಮನೆ ಬಾಗಿಲು ತೆರೆದಿಲ್ಲ, ನಿನ್ನ ತವರು ಮನೆ ಬಾಗಿಲು ಮುಚ್ಚಿದೆ. ನಿನಗೆ ನನ್ನ ಮನೇಲಿ ಜಾಗ ಇಲ್ಲ, ಯಾವುದೇ ಕಾರಣಕ್ಕೂ ನಿನಗೆ ನನ್ನ ಜಾಗ ಕೊಡಲ್ಲ ಅಂತ. ಆದರೆ ಇಲ್ಲಿ ಕುಸುಮವ್ರು ಮಾತ್ರ ಏನು ಮಾತಾಡ್ತಿದ್ರೆ ರೀ ಅಂದಾಗ, ನನ್ನ ದಾರಿಲಿ ನಾನು ಉಳಿಸ್ಕೋತಾ ಇದ್ದೀನಿ ನನ್ನ ಮಗಳ ಜೀವನನ, ನೀವೇನು ಉಳಿಸೋಕೆ ಟ್ರೈ ಮಾಡ್ತಿಲ್ವಲ್ಲ ಅಂದಾಗ ನನ್ನ ಪ್ರಯತ್ನ ಎಲ್ಲ ಕೂಡ ಮಾಡಾಗಿದೆ. ನನ್ಗೆ ಏನು ಮಾಡಲಿ ಅಂತಿದ್ರೆ ಈ ಕಡೆ ಸುನಂದ್ ಅವರು ತರಾಟೆಗೆ ತಗೋತಿದ್ದಾರೆ ಕುಸುಮವ್ರನ್ನ. ಆದರೆ ಇಲ್ಲಿ ಭಾಗ್ಯ ಮಾತ್ರ, ನೋಡಮ್ಮ, ಯಾವುದೇ ಕಾರಣಕ್ಕೂ ನಿನ್ನ ಅತ್ತೆಗಾಗಲಿ ಮಾವಂಗಾಗಲಿ ಏನೂ ಕೂಡ ಅನ್ಬಾರ್ದು, ಅವ್ರದ್ದು ಏನೂ ಕೂಡ ತಪ್ಪಿಲ್ಲ. ಇಲ್ಲಿ ಡಿಸಿಷನ್ ತೊಗೊಂಡಿರೋದು ನಾನು. ಏನೇ ಹೇಳಬೇಕು ಅಂದರೂ ನನಗೆ ಹೇಳು. ಒಂದು ಸತ್ಯ ತಿಳ್ಕೊ, ನನಗೆ ನನ್ನ ಕುಟುಂಬ ಬಿಟ್ಬಿಟ್ಟು ಬರೋ ಆಸೆ ಇದೆ ಅಂತ ಅಂದ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಕೂಡ ನನಗೂ ನನ್ನ ಕುಟುಂಬ ಬಿಟ್ಟು ಬರೋ ಆಸೆ ಇಲ್ಲಮ್ಮ. ನನ್ನ ಕುಟುಂಬನ ನಾನು ಉಳಿಸ್ಕೋಬೇಕು ಅಂದರೆ ಇಲ್ಲೇ ಇರಬೇಕಾಗತ್ತೆ. ಇಷ್ಟು ದಿನ ಇಲ್ಲೇ ಇದ್ದು ಉಳಿಸ್ಕೊಂಡಿದ್ದು ನೋಡಿದ್ದೀವಿ ಅಲ್ವಾ? ಏನಾದರೂ ಒಂಚೂರು ಸೊಲ್ಯೂಷನ್ ಸಿಗ್ತಾ? ಇಲ್ಲಿ ಇದ್ದಷ್ಟು ಯಾವುದೇ ರೀತಿ ಕೂಡ ಪರಿಹಾರ ಸಿಗೋದಿಲ್ಲ ಅಮ್ಮ. ನಾವು ಈ ಮನೆಯಿಂದ ಹೋದರೆ ಮಾತ್ರ ನನ್ನ ಪರಿಹಾರ ಸಿಗೋದು. ಅದಕ್ಕೋಸ್ಕರ ಒಂದು ವಾರ ಅಷ್ಟೇ ನಿನ್ನ ಮನೇಲಿ ಇರ್ತೀನಿ. ಆ ನಂತರ ಈ ಎಲ್ಲ ಒಂದು ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ, ಆ ನಂಬಿಕೆ ನನಗಿದೆ. ನೀನು ಅಳಿಯ ಡಿವೋರ್ಸ್ ಕೊಡ್ತಿದ್ದಾರೆ, ಹಾಗಿದ್ರೆ ಡಿವೋರ್ಸ್ ತೊಗೊಳ್ಳ. ಆ ಡಿವೋರ್ಸ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಡಿವೋರ್ಸ್ ಕೊಡಬಾರ್ದು ಅಂತಾನೆ ನಾನು ಇಂಥ ನಿರ್ಧಾರನ ತೊಗೊಂಡಿರೋದು. ದಯವಿಟ್ಟು ಅರ್ಥ ಮಾಡ್ಕೊ. ಸುಮ್ಮನೆ ವಿನಾಕಾರಣ ಬಾಯಿಗೆ ಬಂದಾಗೆ ಏನೇನೋ ಮಾತಾಡಬೇಡ ಅಂತ ಹೇಳ್ತಿದ್ದಾಳೆ. ನಂತರ ಈ ಕಡೆ
ತಾಂಡವಂತೂ ಶಾಪಿಂಗ್ ಮಾಡೋಕ್ಕೆ ಶ್ರೇಷ್ಠನ ಕರ್ಕೊಂಡು ಹೋಗಿದ್ದಾನೆ. ಶ್ರೇಷ್ಠ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ತನಗೋಸ್ಕರ ತಾಂಡವ್ ಶಾಪಿಂಗ್ ಮಾಡ್ತಿದ್ದೀನಿ ಅಂತ. ಬಟ್ ಅವಳಿಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಬಟ್ ಅವಳಿಗೆ ಶಾಪಿಂಗ್ ಮಾಡೋಕ್ಕೆ ಹೋದರೆ ಅಲ್ಲಿ ಶಾಪಿಂಗ್ ಮಾಡ್ತಿರೋದು ತಾಂಡವ್ ತನ್ನ ಮಕ್ಕಳಿಗೆ. ಏನಿದು ತಾಂಡವ್, ನನ್ನ ಶಾಪಿಂಗ್ ಮಾಡೋಕ್ಕೆ ಬಂದು ಮಕ್ಕಳಿಗೆ ಶಾಪಿಂಗ್ ಮಾಡ್ತಿದ್ಯಲ್ಲ ಅಂದಾಗ ಮಕ್ಳಿಗೆ ಬೇಕಾಗಿರೋದೆಲ್ಲ ತೊಗೋಬೇಕಲ್ವ, ಯಾವ್ದು ತೊಗೋಬೋದು ಹಾಗೆ ಹೀಗೆ ಅಂತ ಹೇಳಿ ಡಾಲ್ಸು ಅದು ಇದು ಎಲ್ಲವನ್ನ ಕೂಡ ತೊಗೋತಿದ್ದಾನೆ ತಾಂಡವ್. ಅದನ್ನೆಲ್ಲ ನೋಡಿದೆ, ಏನಿದು ತಾಂಡವ್ ನೀನು ತೊಗೊತಿರೋ ಬರ ನೋಡಿದ್ರೆ ಎಷ್ಟು ಫಾಸ್ಟಾಗಿ ತೊಗೋತಿದ್ಯಾ ಅಂದರೆ ಇವತ್ತು ಸಂಜೆನೇ ಮನೆಗೆ ಹೋಗ್ಬಿಡೋ ರೀತಿ ತೊಗೋತಿದ್ಯಲ್ಲ ಅಂತ ಕೇಳಿದ್ದಕ್ಕೆ, ಅಯ್ಯೋ ಶ್ರೇಷ್ಠ ನಾನು ಮರ್ತೇ ಹೋಗ್ಬಿಟ್ಟೆ ನೀನು ನಿನ್ನ ಹತ್ರ ಆ ವಿಷಯನ ಮಾತಾಡೋದು. ಹೌದು ನೀನು ಹೇಳಿದ ನಿಜ, ಇವತ್ತೇ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಶ್ರೇಷ್ಠಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ ತಾಂಡವ್ ನೀನು, ಆ ಮನೆಯಿಂದ ಹೊರಗಡೆ ಬಂದಿದ್ಯಾ ಅಲ್ವಾ, ಈಗ ನಿಮ್ಮಪ್ಪ ಹೇಳಿದ ತಕ್ಷಣ ನಿನ್ಗೆ ಅಷ್ಟು ಅವಮಾನ ಆಗಿದ್ದ ಮನೆಗೆ ಹೋಗ್ಬಿಡ್ತಿದ್ಯಾ ಅಂದಾಗ, ಅಯ್ಯೋ ಶ್ರೇಷ್ಠ ನೀನು ಅಂದ್ಕೊಂಡಿರೋ ಥರ ಅಲ್ಲ ನೋಡು, ನಮ್ಮಿಬ್ಬರಿಗೆ ಡಿವೋರ್ಸ್ ಆದರೆ ಮಾತ್ರ ಮದುವೆ ಆಗುತ್ತೆ. ನಾವು ಕಷ್ಟಪಡೋದು ಯಾಕೆ, ಭಾಗ್ಯನೇ ಡಿವೋರ್ಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಅಂದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಅಂತ ಕೇಳ್ತಿದ್ದಾಳೆ. ಹೌದು ಶ್ರೇಷ್ಠ, ಭಾಗ್ಯ ನನಗೆ 7 days ಚಾಲೆಂಜ್ ಹಾಕಿದ್ದಾಳೆ. ಅವಳು ಮನೇಲಿ ಇರಲ್ಲ, ನಾನು ಅಲ್ಲಿ ಹೋದಾಗ ಅವಳು ಹೋದ ಮೇಲೇ ನಾನು ಮನೆಗೆ ಹೋಗ್ತಿರೋದು. ಅವಳನ್ನ ಮನೆಯಿಂದ ಆಚೆಗೆ ಹಾಕೋದೇ ನನ್ನ ಉದ್ದೇಶ. ನೋಡು 7 ದಿನ ನಾನು ಅಪ್ಪ ಅಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಅವಳು 8ನೇ ದಿನ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕ್ತಾಳಂತೆ. ನನ್ನ ಅಪ್ಪ ಅಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ನನಗೇನು ದೊಡ್ಡ ಸಾಹಸ ಅಲ್ವಲ್ಲ, ಹಾಗಾಗಿ ಅವನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಫೈನಲಿ ನಮಗೆ ಡಿವೋರ್ಸ್ ಸಿಗತ್ತೆ, ಡಿವೋರ್ಸ್ ಸಿಗ್ತಿದ್ದಾಗೆ ನನ್ನ ಮದುವೆ ಆಗಿಬಿಡುತ್ತೆ ಅಂತಿದ್ರೆ ನಿಜವಾಗ್ಲೂ ನಿನ್ನಿಂದ ನೋಡ್ಕೊಳೋಕ್ಕಾಗತ್ತಾ ತಾಂಡವ್ ಅಂದಾಗ, ಖಂಡಿತ ಯಾಕೆ ನೀನು ಕೂಡ ಹಾಗೆ ಕೇಳ್ತಿದ್ಯಾ ಅಂದಾಗ, ಆ ರೀತಿ ಅಲ್ಲ ಬಟ್ ಕೇಳ್ತಾ ಇದ್ದೀನಿ ಅಂದಾಗ ಖಂಡಿತ ನೋಡ್ಕೋತೀನಿ, ನೀನೇನು ವರಿ ಮಾಡ್ಕೋಬೇಡ, ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಶ್ರೇಷ್ಠಾಗೆ ಮದುವೆ ಇದೆ 1 ವಾರದಲ್ಲಿ, ಈ ಕಡೆ ತಾಂಡವ್ ಮನೆಗೆ ಹೋಗ್ತೀನಿ ಅಂತಿದ್ದಾನೆ. ಏನಪ್ಪ ಮಾಡೋದು, ಮನೆಗೆ ಹೋಗ್ತಿದ್ದಾಗೆ ಅವ್ನ ಮನಸ್ಸು ಚೇಂಜ್ ಆಗಿಬಿಟ್ರೆ ಅನ್ನೋ ಗಾಬರಿ. ಫೈನಲಿ ಇಲ್ಲಿ ಮನೆಗೆ ಬಂದರೆ ಅಲ್ಲಿ ಪೂಜಾ ಕೊಡ್ತಾಳೆ ಶಾಕ್, ಯಾಕಂದರೆ ಪೂಜಾ ಅಲ್ಲಿದ್ದಾಳೆ. ಬಟ್ ಅವಳಿಗೂ ಕೂಡ ಶ್ರೇಷ್ಠ ಕಾಣಿಸ್ತಾಳೆ, ತರುಣ್ ಕಾಣಿಸೋದಿಲ್ಲ. ತರುಣ್ ಯಾರು ಅನ್ನೋದಕ್ಕೆ ಕ್ವೆಶನ್ ಮಾರ್ಕ್ ಬೀಳುತ್ತೆ, ಬಟ್ ಅನುಮಾನ ಅಂತೂ ಬರುತ್ತೆ. ನಂತರ ಈ ಕಡೆ ಭಾಗ್ಯ ತುಂಬಾ ನೊಂದ್ಕೊಂಡು ತುಂಬಾ ಭಾರದಿಂದ ಮನೇನ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದ್ದರೆ ಅಷ್ಟರಲ್ಲಿ ಮಕ್ಕಳು ಬರ್ತವೆ. ಮಕ್ಕಳು ಬಂದು ಅಮ್ಮ ಎಲ್ಲಿ ಹೋಗ್ತಿದ್ಯಾ ಏನು ಅಂದಾಗ, ಅಯ್ಯೋ ಮಕ್ಕಳ ನಿಮ್ಮ ಅಮ್ಮಂಗೆ ಸ್ವಲ್ಪ ಇದ್ದು ಹುಷಾರಿಲ್ಲ, ಮನೆಗೆ ಹೋಗಿ ಅಜ್ಜಿ ಮನೆಗೆ ಹೋಗಿ ಸುಧಾರಿಸ್ಕೊಂಡು ಬರ್ತಾಳೆ ಆಯಿತಾ ಅಂತ ಕುಸುಮ ಅವ್ರು ಹೇಳ್ತಾರೆ. ಸರಿ ಆಯಿತು ಅಂತ ಮಕ್ಕಳು ಕೂಡ ಒಪ್ಕೋತಾವೆ. ಮಕ್ಕಳು ಅಪ್ಕೊಂಡು ಕಣ್ಣೀರು ಹಾಕ್ತಿದ್ರೆ ಅಷ್ಟರಲ್ಲಿ ತಾಂಡವ್ ಬಂದಿದ್ದೀನಿ ಅನ್ನೋ ಸಿಗ್ನಲ್ ಕೊಡ್ತಾರೆ. ಸಿಗ್ನಲ್ ಕೊಡ್ತಿದ್ದಾಗೆ ಈ ಕಡೆ ಭಾಗ್ಯ ಆ ಮನೆಯಿಂದ ಹೊರಡೋಕ್ಕೆ ಸಿದ್ಧವಾಗ್ತಿದ್ದಾಳೆ. ಈ ಕಡೆ ತಾಂಡವ್ ಅಂತೂ ಫುಲ್ ಖುಷಿಯಿಂದ ಶಾಪಿಂಗ್ ಮಾಡಿಕೊಂಡು ಮಕ್ಕಳಿಗೋಸ್ಕರ ಮನೆ ಒಳಗಡೆ ಬರ್ತಿದ್ದಾನೆ. ಅವನಿಗೊಂಥರ ಏನೋ ಒಂದು ಗೆಲುವಿನ ಖುಷಿ, ಸಾಧಿಸಿರೋ ಖುಷಿ, ಇನ್ನೂ ಸಾಧಿಸೇ ಇಲ್ಲ. ಇನ್ನು ಅಂಬೆಗಾಲಿಡ್ತಿರೋ ತಾಂಡವ್ ಆಲ್ರೆಡಿ ನಾನು ಜಯಿಸೇ ಬಿಟ್ಟಿದ್ದೀನಿ ದೊಡ್ಡವನಾಗಿ ಅಂತ ಅನ್ಕೋತಿದ್ದಾರೆ. ಹಾಗಿದ್ರೆ ಫೈನಲಿ ಏನು ಆಗತ್ತೆ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಆ ಮನೆಯಿಂದ ಹೊರಟಂಥ ಭಾಗ್ಯ ರಸ್ತೆ ಮಧ್ಯದಲ್ಲಿ ಇಟ್ಕೊಂಡು ತನ್ನ ಸಂಸಾರ ತಾನು ಯಾವ ರೀತಿ ಬೀದಿಗೆ ಬಂದುಬಿಟ್ಟೆ ಅಂತ ಹೇಳಿ ತನ್ನ ಸಂಸಾರ ಸ್ಥಿತಿನ ಕಂಡು ಕಣ್ಣೀರು ಹಾಕ್ತಿದ್ದಾಳೆ. ನಂತರ ಈ ಕಡೆ ಮನೆಗೆ ಬಂದರೆ ಅಪ್ಪ ಅಮ್ಮ ಮಕ್ಕಳು ಯಾರು ಕೂಡ ಮುಖ ಕೊಟ್ಟು ಮಾತಾಡ್ಸೋಕೆ ರೆಡಿ ಇಲ್ಲ. ಈ ಕಡೆ ತಾಂಡವ್ ಗೊಂಬೆ ಅದು ಇದು ಅಂತ ಎಲ್ಲ ಗಿಫ್ಟ್ ಕೊಡ್ತಿದ್ದಾನೆ. ಬಟ್ ಮಕ್ಕಳು ಇಬ್ಬರು ಕೂಡ ಮಾತಾಡಿಸ್ತಿಲ್ಲ. ಈಗ ಬಂದು ಗಿಫ್ಟ್ ಕೊಟ್ಟು ಮಾತ್ರಕ್ಕೆ ಮಕ್ಕಳು ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ. ಇರಬೇಕಾದಾಗ ಜೊತೆಲಿ ಇರಬೇಕು ಅಂತ. ಫೈನಲಿ ಇಲ್ಲಿ ಭಾಗ್ಯ ಮಾಡ್ತಿದ್ದ ಪ್ರತಿ ಕೆಲಸನ ಕೂಡ ಈ ಕಡೆ ತಾಂಡವ್ ಮಾಡಬೇಕಾಗಿದೆ. ಅಪ್ಪ ಅಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಆ ನಂತರ ಆ ಕಡೆ ಭಾಗ್ಯ ತವರು ಮನೆಗೆ ಅಪ್ಪ ಅಮ್ಮನ ಜೊತೆ ಹೋದರೆ ಅಕ್ಕಪಕ್ಕದವರು ಅವತ್ತು ಹೇಗೆ ಮಾತಾಡಿದ್ರು ಅದೇ ರೀತಿ ಈಗಲೂ ಕೂಡ ಮಾತನಾಡೋಕ್ಕೆ ಮುಂದಾಗಬಹುದು. ಅವ್ರಿಗೆಲ್ಲ ಭಾಗ್ಯ ಸರಿಯಾಗಿ ಕ್ಲಾಸ್ ಅಂತೂ ತಗೋತಾರೆ, ಖಂಡಿತ ಸಿದ್ಧ. ಹಾಗಿದ್ರೆ ಖಂಡಿತ ಅದೇ ರೀತಿ ಆಗುತ್ತಾ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ನಂತರ ಪೂಜಾ ಮನೆಗೆ ಬಂದರೆ ಅವ್ಳಿಗೆ ಬಿಗ್ಗೆಸ್ಟ್ ಶಾಕ್ ಆಗಿದೆ. ಬಿಕಾಸ್ ತಾಂಡವ್ ಮನೇಲಿದ್ದಾರೆ, ಅಕ್ಕ ಮನೇಲಿಲ್ಲ, ಅಲ್ಲಿ ತರುಣ್ ಬರಲಿಲ್ಲ. ಇದು ಎಲ್ಲವೂ ಕೂಡ ಕೋಇನ್ಸಿಡೆನ್ಸಲ್ಲಿ ಆಗಿಲ್ಲ. ಖಂಡಿತ ತರುಣೇ ತಾಂಡವ್ ಇರ್ಬೋದು ಅನ್ನೋ ಅನುಮಾನ, ಅದನ್ನು ತಿಳ್ಕೊಳ್ಳೇಬೇಕು ಅನ್ನೋ ಹಠ. ಹಾಗಿದ್ರೆ ಮುಂದೆ ಈ ಕಡೆ ತಾಂಡವ್ಗೆ ಕುಸುಮ ಅವರಂತೂ ನನ್ನ ಮಗನೇ ಅಲ್ಲ ನೀನು ಅಂತ ಬೈತಿದ್ದಾರೆ. ಜೊತೆಗೆ ಮಾತಿನಲ್ಲಿ ಚಾಟಿ ಏಟನ್ನು ಕೂಡ ಬೀಸ್ತಿದ್ದಾರೆ. ಈ ಕಡೆ ತಾಂಡವ್ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಈ ಕಡೆ ಮಕ್ಕಳಾಗಲಿ ಅಪ್ಪ ಅಮ್ಮ ಆಗಲಿ ಯಾರೂ ಕೂಡ ತಾಂಡವ್ನ ಮಾತಾಡ್ಸೋಕ್ಕೂ ಸಿದ್ಧ ಇಲ್ಲ. ಅಸಹ್ಯ ಅಂತ ಅನ್ನಿಸ್ತದೆ ಕುಸುಮ ಅವ್ರಿಗೆ ಮಗನ ನೋಡಿ. ನಂತರ ಈ ಕಡೆ ಭಾಗ್ಯ ತನ್ನ ಮನಸ್ಸಲ್ಲಿರೋ ನೋವನ್ನು ತನ್ನ ಲಡ್ಡು ಲಕ್ಷ್ಮಿ ಹತ್ರ ಹೇಳ್ಕೊಂಡೇ ಬಿಡ್ತಾರೆ. ಖಂಡಿತ ಇಲ್ಲ, ಖಂಡಿತ ಭಾಗ್ಯ ಎಂದು ಕೂಡ ಲಕ್ಷ್ಮಿಗೆ ತನ್ನ ಕಷ್ಟನ ಹೇಳಿ ಅವಳ ಮನಸ್ಸಲ್ಲೂ ಕೂಡ ಗೊಂದಲ ಉಂಟು ಮಾಡೋದು, ಜೊತೆಗೆ
ನೆಮ್ಮದಿನ ಹಾಳು ಮಾಡೋ ಕೆಲಸ ಮಾಡೋದಿಲ್ಲ. ಹೇಗೋ ಅವಳು ಜೀವನದಲ್ಲಿ ಚೆನ್ನಾಗಿದ್ದಾಳೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾಳೆ ಅನ್ನೋ ಒಂದೇ ರೀಸನ್ನಿಂದ ತನ್ನ ನೋವು ಎಷ್ಟೇ ಇದ್ದರೂ ಕೂಡ ತಾನೇ ನುಂಗ್ಕೋತಾರೆ ಹೊರತು ಲಕ್ಷ್ಮಿಗೆ ಅಂತೂ ತಿಳಿಸೋದಿಲ್ಲ. ಹಾಗಿದ್ರೆ ಏನಾಗಬಹುದು ಇಲ್ಲಿ, ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತೊಗೋಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.